ಈ ದಿನ ಧ್ಯಾನಾಂಶಕ್ಕಾಗಿ ದೇವರು ತನ್ನ ಜನರನ್ನು ಹೇಗೆ ನಡೆಸುವನು, ಹೇಗೆ ಅವರನ್ನು ಕಾಯುವನು ಅಥವಾ ಹೇಗೆ ಅವರಿಗೆ ಮಾರ್ಗದರ್ಶನ ನೀಡುವನು ಎಂಬುದಾಗಿರುವ ವಿಷಯದಲ್ಲಿ ಕಳೆದ ಸಾರಿ ನಾವು ಮೋಶೆಯ ಕುರಿತು 5 ಸಂಗತಿಗಳನ್ನು 5 ಆತ್ಮೀಯ ಗುಣಲಕ್ಷಣಗಳನ್ನು ಧ್ಯಾನಿಸಿದ್ದನ್ನು ಮತ್ತೊಮ್ಮೆ ನಿಮ್ಮ ನೆನಪಿಗೆ ತರಲಿಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ನಾವು ನೋಡುವಾಗ ಮೋಶೆ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡಿದಾಗ ಆತನು ಅನೇಕ ಪಾರಂಗತನಾಗಿದ್ದರೂ ಕೂಡ ಆತನು ಬಿಟ್ಟು ಓಡಿ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಹಿಬ್ರಿಯ ಪತ್ರಿಕೆ ಬಂದಾಗ 11ನೇ ಅಧ್ಯಾಯ 25, 26, 27 ವಚನಗಳಲ್ಲಿ ಬಂದಾಗ ಆತನು ಐಗುಪ್ತದ ಸರ್ವೈಶ್ವರ್ಯಕ್ಕಿಂತ ಯೇಸು ಕ್ರಿಸ್ತನಲ್ಲಿರುವಂತ ಆ ಒಂದು ಸಂಪತ್ತನ್ನು ಆತನು ಇಷ್ಟಪಟ್ಟವನಾಗಿ ಆತನು ಬಿಟ್ಟು ಹೋದನು ಎಂಬುದನ್ನು ನಾವು ಕಾಣ್ತೇವೆ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 11ನೇ ವಚನಕ್ಕೆ ಬಂದಾಗ ಅಂತಹ ಬಲಶಾಲಿಯಾದ ಮೋಶೆ, ಅಂತಹ ಪ್ರವೀಣನಾದ ಮೋಶೆ, ಎಲ್ಲಾ ವಿಷಯಗಳಲ್ಲಿ ಪಾರಂಗತನಾಗಿರುವಂತ ಮೋಶೆ, ನಾನು ಎಷ್ಟರವನು ಇಸ್ರಾಯೇಲ್ ಜನಾಂಗವನ್ನ ಕಾನಾನು ದೇಶಕ್ಕೆ ನಡೆಸ್ಕೊಂಡು ಹೋಗೋದಕ್ಕೆ ನನ್ನ ಕೈಲಿ ಹೇಗೆ ಸಾಧ್ಯ ಆಗುತ್ತೆ ಎಂಬುದನ್ನ ತನ್ನನ್ನು ತಾನು ಬರೆದು ಮಾಡಿಕೊಂಡನು, ತನ್ನನ್ನು ತಾನು ತಗ್ಗಿಸಿಕೊಂಡನು. ಸೊ ಆ ತಗ್ಗಿಸುವಿಕೆಯ ಒಂದು ಗುಣಲಕ್ಷಣವನ್ನ ನಾವು ಕಾಣ್ತೇವೆ. ಹಾಗೆ ಅರಣ್ಯಕಾಂಡ 12ನೇ ಅಧ್ಯಾಯ 2ರಿಂದ 10 ವಚನಗಳಲ್ಲಿ ಕೂಡ ಮೋಶೆ ಕುರಿತು ದೇವರು ಲೋಕದಲ್ಲೆಲ್ಲ ನಂಬಿಕಸ್ಥನು, ನನ್ನ ಮನೆಯಲ್ಲೆಲ್ಲ ನಂಬಿಕಸ್ಥನೆಂಬುದಾಗಿ ಮೋಶೆ ವಿಷಯದಲ್ಲಿ ದೇವರು ನುಡಿದಿದ್ದನ್ನ ನಾವು ನೆನಪು ಮಾಡಿಕೊಳ್ತೇವೆ. ಇಬ್ರಿಯ 3:5 ಆತನು ಸಾಕ್ಷಿಯಾಗಿದ್ದನು. ಮೋಶೆ ಜೀವಸ್ವರೂಪನಾದ ದೇವರ ಸಾಕ್ಷಿಯಾಗಿ ಆತನು ನಿಂತಿದ್ದನು. ಲೂಕನ ಸುವಾರ್ತೆ 16ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಆತನು ಆ ಒಂದು ಭೋಗಪುರುಷನು ಮತ್ತು ಲಾಜರನ ವಿಷಯದಲ್ಲಿ ನಡೆದಿರುವಂತ ಆ ಒಂದು ಘಟನೆಯನ್ನ ಕುರಿತು ಹೇಳುವಾಗ ಮೋಶೆಯ ಧರ್ಮಶಾಸ್ತ್ರವನ್ನು, ಪ್ರವಾದಿಗಳ ಗ್ರಂಥವನ್ನು ಓದಿ ಜನರು ತಿಳಿದುಕೊಳ್ಳಬೇಕೆಂಬುದಾಗಿರುವಂತ ಪ್ರಸ್ತಾಪವನ್ನು ಮಾಡಿರುವಂತದನ್ನ ನಾವು ಕಾಣುತ್ತಾ ಕೊನೆಯದಾಗಿ ಹೇಳುವಾಗ ಮೋಶೆ ಅದ್ಭುತವಾದಂತ ರಚನೆಯನ್ನ, ಅದ್ಭುತವಾಗಿ ಬರೆಯುವಂತ ಹಾಡನ್ನು ಬರೆದಿರುವಂತಹ ಬರಹಗಾರ ಎಂಬುದಾಗಿ ಯೋಚನೆ ಮಾಡಿಕೊಂಡೆವು. ಆ ಸಮಯವು ತೀರಿತ್ತು, ಹಾಗಾಗಿ ಅದನ್ನ ಆವಾಗ ಮುಂದುವರಿಸಲಿಕ್ಕಾಗಿಲ್ಲ. ಈಗ ಇಸ್ರಾಯೇಲ್ ಜನಾಂಗವನ್ನು ಲಕ್ಷೋಪಲಕ್ಷ ಜನರನ್ನು ದೇವರ ಚಿತ್ತದ ಅನುಸಾರವಾಗಿ ಯಾವ ರೀತಿ ದೇವರು ತನ್ನ ಒಂದು ಮಕ್ಕಳನ್ನ ಬಿಡುಗಡೆ ಮಾಡ್ಬೇಕೆಂಬುದಾಗಿ ಆತನು ಆಜ್ಞೆಯನ್ನು ಕೊಟ್ಟು ಮೋಶೆಗೆ ಆತ ನೇಮಕ ಮಾಡಿಕೊಂಡು ಹಾಗೆ ಅವರನ್ನು ಮುಂದಕ್ಕೆ ನಡೆಸುವುದಕ್ಕೆ ಸಂದರ್ಭದಲ್ಲಿ ಆ ಒಂದು ಘಟನೆಗಳು ನಡೆಯುವಾಗ ಕೆಲವು ಸಂಗತಿಗಳನ್ನ ನಾವು ಧ್ಯಾನಿಸ್ತಾ ಬಂದೆವು. ಆಗ ಮೋಶೆ ವಿಷಯದಲ್ಲಿ ನಾವು ವಿಶೇಷವಾಗಿ ಯೋಚನೆ ಮಾಡುವಾಗ ದೇವರು ಆತನನ್ನ ಬಹಳ ಅದ್ಭುತವಾದಂತ ರೀತಿನಲ್ಲಿ ನೋಡಿದನು. ಬಹಳ ವಿಶೇಷವಾದ ರೀತಿಯಲ್ಲಿ ಮೋಶೆಯನ್ನ ದೇವರು ಪ್ರೀತಿ ಮಾಡಿದನು ಎಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾಗಿ ಮೋಶೆ ಇಸ್ರಾಯೇಲ್ ಜನಾಂಗವನ್ನ ಕೆಂಪು ಸಮುದ್ರವನ್ನು ದಾಟಿದಾಗ ಮೋಶೆಗೆ ಬಹಳ ಸಂತೋಷ ಆಗುತ್ತೆ. ದೇವರ ಔನ್ನತ್ಯವನ್ನು, ದೇವರ ಶಕ್ತಿಯನ್ನು, ಯುದ್ಧ ಶೂರನು ಎಂಬುದಾಗಿ ಹೇಳ್ತಾನೆ ಮೋಶೆ. ಯಾಕಂದ್ರೆ ಆ ದೇವರು ನಡೆಸಿರುವಂತ ಆ ನಡೆಸುವಿಕೆಯನ್ನ ಒಬ್ಬ ದೈವಜನನು, ಒಬ್ಬ ದೈವಿಕ ವ್ಯಕ್ತಿ ತನ್ನ ಅನುಭವದಲ್ಲಿ ತಾನು ದೇವರ ನಡೆಸುವಿಕೆಯ ಅನುಭವ ಜ್ಞಾನವನ್ನು ಹೊಂದಿದಾಗ ಬೋಧಿಸುವಾಗ ಇರುವ ಬೋಧನೆಯು
ಒಂದು ರೀತಿ ಇರ್ತದೆ, ಅದು ದೈವಾಂಶವಾಗಿರ್ತದೆ, ಅದು ಆತ್ಮ ಸಂಬಂಧವಾಗಿರ್ತದೆ, ಅದು ಪರಲೋಕದಿಂದ ಬಂದ ವರ್ತಮಾನವಾಗಿರ್ತದೆ. ಮೋಶೆ ಆ ರೀತಿಯಾಗಿ ದೇವರ ಹೃದಯಕ್ಕೆ ಹತ್ತಿರ ಹೋಗಿ ದೇವರ ಮನದಾಳದಿಂದ ಇರ್ತಕ್ಕಂಥ ಆಲೋಚನೆಗಳನ್ನ ಇಸ್ರಾಯೇಲು ಜನಾಂಗಕ್ಕೆ ಆತನು ತರುವಂತ ಒಬ್ಬ ಮಹಾನ್ ದೈವ ಮನುಷ್ಯನು, ದೈವ ಜನನು, ದೇವರ ಸೇವಕನು ಆಗಿದ್ದನು ಮೋಶೆ. ಹಾಗಾಗಿ ಒಂದು ವಿಶೇಷ ಸಂಗತಿಯನ್ನು ನಾವು ನೋಡುವುದೇನೆಂದ್ರೆ, ದಯಮಾಡಿ ನೋಡಿ, ಈಗ ಅದೇ ಸಂಗತಿಯಲ್ಲಿ ಮುಂದುವರಿಯುತ್ತಾ ಮೋಶೆಯ ವಿಷಯದಲ್ಲಿ ದೇವರು ಹೇಗೆ ನಡೆಸಿದನು, ಹೇಗೆ ಮಾರ್ಗದರ್ಶನ ನೀಡಿದನು, ಅದರಲ್ಲಿರುವಂತಹ ಹಲವು ವಿಷಯಗಳು ಏನು, ಅವು ನಮಗೆ ಎಷ್ಟು ಮಟ್ಟಿಗೆ ಪ್ರಯೋಜನಕಾರಿ ಆಗಿರ್ತವೆ, ಆತ್ಮಿಕವಾಗಿ ನಾವು ಅವುಗಳನ್ನ ಎಷ್ಟು ಮಟ್ಟಿಗೆ ಅಳವಡಿಸಿಕೊಳ್ಬೇಕು, ಸತ್ಯವೇದದ ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನು, ಅದರ ಮಹತ್ವವನ್ನು ಮತ್ತು ಅನೇಕ ಸಂಗತಿಗಳನ್ನ ನಾವು ಸತ್ಯವೇದದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳುತ್ತಾ ಸಾಗುತ್ತೇವೆ. ಹೀಗೆ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 2ನೇ ವಚನದ ಮಧ್ಯಭಾಗವನ್ನ ನಾನು ಓದ್ತೇನೆ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 2ನೇ ವಚನದ ಮಧ್ಯಭಾಗ. ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೆ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಇಲ್ಲಿ ನನ್ನನ್ನು ಹೆಚ್ಚು ಆಲೋಚನೆಗೆ ಒಳಪಡಿಸಿರುವಂತ ಒಂದು ವಿಷಯ ಏನೆಂಬುದಾಗಿ ಹೇಳುವಾಗ, ಈ ಮೋಶೆ ಯಾರು? ಇಲ್ಲಿ ಪರಲೋಕ ಇದೆ, ದೇವರ ಸೇವಾರ್ಥವಾದ ವೀಣೆಗಳಿವೆ, ಅವುಗಳನ್ನು ಕೈಯಲ್ಲಿ ಹಿಡುಕೊಂಡಿದ್ದಾರೆ ಜಯ ಹೊಂದಿದವರು, ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತಿದ್ದಾರೆ. ಆಗ ಅವರು ಹಾಡುವಂತ ಒಂದು ಹಾಡು, ಪರಲೋಕದಲ್ಲಿ ಹಾಡುವಂತ ಒಂದು ಹಾಡು, ಪರಲೋಕದ ಹಾಡಲ್ಲ. ಪರಲೋಕದಲ್ಲಿ ಒಬ್ಬ ನರಮನುಷ್ಯನಾದ ಮೋಶೆಯ ಹಾಡನ್ನು ಹಾಡುತ್ತಿದ್ದಾರೆ. ಮೋಶೆ ಯಾರು? ಒಬ್ಬ ನರಮನುಷ್ಯನು, ಒಬ್ಬ ಸಾಮಾನ್ಯ ಮನುಷ್ಯನು. ಆದರೆ ಆ ಮೋಶೆಯ ಬರೆದಿರುವ ಹಾಡನ್ನು, ಮೋಶೆಯ ಹಾಡನ್ನು ಪರಲೋಕದಲ್ಲಿ ಅವರು ಹಾಡುತ್ತಿದ್ದಾರೆ ಎಂಬುದಾಗಿ ಹೇಳುವಾಗ, ಮೋಶೆಯ ಹಾಡು ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ, ಅದರದೇ ಆದಂತ ಒಂದು ಪವಿತ್ರತೆ ಇದೆ, ಅದರದೇ ಆದಂತ ಒಂದು ಸಿಗ್ನಿಫಿಕೆನ್ಸ್. ಇಟ್ ಈಸ್ ಎ ವೆರಿ ರಿಮಾರ್ಕಬಲ್ ಥಿಂಗ್. ಒಂದು ವೇಳೆ ಪರಲೋಕದಲ್ಲಿರುವ ಹಾಡು ನರಲೋಕದಲ್ಲಿ, ಲೋಕದಲ್ಲಿ ಹಾಡಿದರೆ ಅದರಲ್ಲಿ ಅತಿಶಯೋಕ್ತಿ ಇರುತ್ತಿರಲಿಲ್ಲ. ಆದ್ರೆ ಈ ಲೋಕದಲ್ಲಿ, ಭೂಲೋಕದಲ್ಲಿ, ಶಾಪಗ್ರಸ್ತವಾದ ಭೂಲೋಕದಲ್ಲಿ, ಮುಳ್ಳು ಪೊದೆಗಳಿರುವಂತ ಈ ಭೂಲೋಕದಲ್ಲಿ, ಶಪಿಸಲ್ಪಟ್ಟಂತ ಈ ಭೂಲೋಕದಲ್ಲಿ ಒಬ್ಬ ದೈವ ಮನುಷ್ಯನು, ಒಬ್ಬ ನರಮನುಷ್ಯನು ಹಾಡಿರುವ ಹಾಡನ್ನ ಪರಲೋಕದಲ್ಲಿ ಹಾಡ್ತಿದ್ದಾರೆ ಎಂಬುದಾಗಿ ಹೇಳುವಾಗ, ಆ ಹಾಡು ಯಾವುದು, ಆ ಹಾಡಿನ ಪ್ರಾಮುಖ್ಯತೆ ಏನು ಎಂಬುದನ್ನು ನಾವು ಧ್ಯಾನಿಸೋಣ. ದಯಮಾಡಿ ನನ್ನ ಜೊತೆಯಲ್ಲಿ ವಿಮೋಚನ ಕಾಂಡ 15ನೇ ಅಧ್ಯಾಯ 1ರಿಂದ 27 ವಚನದವರೆಗೂ ಕೂಡ, ಅದು 21ನೇ ವಚನದವರೆಗೂ ಕೂಡ ಅದು ಹಾಡೇ ಆಗಿದೆ. ಆದರೆ ಆ ಸಂಪೂರ್ಣ ಎಲ್ಲಾ ವಚನಗಳನ್ನು ಕೂಡ ನಾವು ಓದದೆ, ಇದರಲ್ಲಿ ದೇವರನ್ನ ಮಹಿಮೆ ಪಡಿಸುವಂತ ರೀತಿನಲ್ಲಿ ಮೋಶೆ ಆ ಹಾಡನ್ನು ಬರೆಯುವಾಗ, ದೇವರನ್ನ ಮಹಿಮೆ ಪಡಿಸಿ ಬರೆಯುವಂತ ಮಹಾನ್ ಕವಿಯಾದಾಗ, ಆತ ಹಾಡುವ ಆ ಹಾಡನ್ನ ಇಸ್ರಾಯೇಲರು ಹಾಡಿದ ಜಯಗೀತೆ ಎಂಬುದಾಗಿ ಅಲ್ಲಿ ಶೀರ್ಷಿಕೆ, ಶಿರೋನಾಮ ನಾವು ಕಾಣ್ತೇವೆ, ಇಸ್ರಾಯೇಲರು ಹಾಡಿದ ಜಯಗೀತ. ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ಪ್ರಿಯರೇ, ಒಂದು ಗೆಲುವು ಸಾಧಿಸಿದಾಗ, ಒಂದು ಮೇಲು ಸಂಭವಿಸಿದಾಗ, ಒಂದು ಒಳ್ಳೆಯದು ನಡೆದಾಗ ತಕ್ಷಣ ನಾವು ಮಾಡಬೇಕಾಗಿರೋದು ಸ್ತೋತ್ರ. We need to glorify God by offering praises. ನಾವು ದೇವರಿಗೆ
ಸ್ತುತಿ ಸ್ತೋತ್ರಗಳನ್ನ ಅರ್ಪಿಸುವುದು ಎಂದಿಗೂ ಮರೆಯಬಾರದು. ಮೋಶೆನಲ್ಲಿರುವಂತಹ ಒಂದು ಉದಾತ್ತ ಗುಣ, ಆ ಒಂದು ಶ್ರೇಷ್ಠವಾದ ಗುಣ ನೋಡ್ರಿ. ವಿಮೋಚನೆ ಕಾಂಡ 14ನೇ ಅಧ್ಯಾಯ ಕೊನೆಯ ವಚನದಲ್ಲಿ ನಾವು ನೋಡುವಾಗ ನೀರು 30ನೇ ವಚನದ ಮೇಲ್ಭಾಗದಲ್ಲಿ ನಾನು ಓದ್ತಾ ಇದ್ದೇನೆ. ಒಣ ನೆಲದಲ್ಲೇ ನಡೆದು ಹೋದರು, ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಕೆಂಪು ಸಮುದ್ರವನ್ನ ದಾಟಿಸಿದಾಗ ಎಡಗಡೆ ಒಂದು ಗೋಡೆ, ಬಲಗಡೆ ಒಂದು ಗೋಡೆಯಂತೆ ನಿಂತಿತ್ತು. ಇಸ್ರಾಯೇಲರಾದರೋ ಅವರು ನಡೆದು ಹೋದರು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಅವರ್ ಗ್ರೇಟ್ ಗಾಡ್ ವಾಂಟೆಡ್. ನಮ್ಮ ತಂದೆಯಾದಂತಹ ದೇವರು ಬಹಳ ಸ್ಪಷ್ಟವಾಗಿ ಅವರು ಬಯಸಿದ್ದು ಇದೆ. ಮೋಶೆ ಕೇಳಿದ್ದು ಕೂಡ ಇದೆ. ನನ್ನನ್ನು ಜನರು ನಂಬುತ್ತಾರೆಯೇ? ಯಾಕೆ ನಂಬುವುದಿಲ್ಲ? ನಿನ್ನ ಕೈಯನ್ನು ಉಡಿಯಲ್ಲಿಟ್ಕೋ ಮತ್ತೆ ಅದನ್ನು ಚಾಚು, ನೀನು ಕೋಲನ್ನು ಹಾಕು ಮತ್ತು ಅದರ ಬಾಲವನ್ನು ಹಿಡಿದುಕೋ. ಅದು ಹಾವಾಯಿತು. ಅಂದ್ರೆ ಆರ್ಗ್ಯಾನಿಕ್ ಥಿಂಗ್ಸ್, ಇನ್ಆರ್ಗ್ಯಾನಿಕ್ ಥಿಂಗ್ಸ್ ಮಾಡಬಲ್ಲ ದೇವರು, ಮೂವಿಂಗ್ ಥಿಂಗ್ಸ್ ನಾನ್ ಮೂವಿಂಗ್ ಥಿಂಗ್ಸ್ ಹಾಗೆ ಮಾಡಬಲ್ಲ ದೇವರು, ಸರ್ವಶಕ್ತನು ಸರ್ವೋನ್ನತನು ಎಂಬುದಾಗಿರುವಂತ ದೇವರ ಸಾರ್ವಭೌಮತ್ವವನ್ನು, ಆತನ ಶೌರ್ಯವನ್ನ ತಿಳಿಸುವಂತಹ ಕಾರ್ಯಗಳನ್ನ ಮೋಶೆ ಮೂಲಕವಾಗಿ ದೇವರು ಸ್ಪಷ್ಟವಾಗಿ ನಡೆಸಿದ್ರು ಪ್ರಿಯರೇ. ಅದು ಆದ ಕೂಡಲೇನೆ ನಾವು ಈ ಜಯಗೀತೆಯನ್ನ ಬಹಳ ಸ್ಪಷ್ಟವಾಗಿ ಕನ್ನಡ ಭಾಷೆಯಲ್ಲಿ ನನಗೆ ಬಹಳ ಇಷ್ಟವಾಗಿ, ಅದು ಪ್ಯಾರಂಥೆಸಿಸ್ ನಲ್ಲಿದೆ, ಇಟ್ ಈಸ್ ಇನ್ ದ ಬ್ರಾಕೆಟ್ಸ್, ಸಿ ದ ಗ್ರಾಮರ್ ಆಫ್ ದಟ್ ವರ್ಸ್. 19ನೇ ವಚನ ನೋಡಿ. ಈ ಜಯಗೀತಕ್ಕೆ ಕಾರಣವೇನೆಂದರೆ ಅದು ಸಿಂಕ್ರನೈಸ್ ಮಾಡಿ ಕಂಪ್ಲೀಟ್ ಈ ಕನ್ಕ್ಲೂಷನ್ ಪಾರ್ಟಿಗೆ ಬಂದಾಗ ಫರೋಹನ ಕುದುರೆಗಳು, ರಥಗಳು, ರಾಹುತರು ಸಮುದ್ರದಲ್ಲಿ ಹೊಕ್ಕು ನಡೆಯಲು ಯೆಹೋವನು ಸಮುದ್ರದ ನೀರನ್ನು ಅವರ ಮೇಲೆ ತಿರುಗಿ ಬರಮಾಡಿ ಮುಳುಗಿಸಿಬಿಟ್ಟನು. ಇಸ್ರಾಯೇಲರಾದರೋ ಸಮುದ್ರದ ಮಧ್ಯದೊಳಗೆ ಒಣ ನೆಲದಲ್ಲಿ ನಡೆದು ಹೋದರು. ಸಮುದ್ರದ ಮಧ್ಯದೊಳಗೆ ಒಣ ನೆಲವು ಸಾಧ್ಯವೇ? ನಮ್ಮ ಕರ್ತನಿಗೆ ಸಾಧ್ಯ. ನಮ್ಮ ಕರ್ತನಿಗೆ ಸಮಸ್ತವೂ ಸಾಧ್ಯ. ಆ ಆಬ್ಸಲ್ಯೂಟ್ ಫೇತ್, ಆ ಪರಿಪೂರ್ಣ ನಂಬಿಕೆ, ಆ ಒಂದು ಸಂಪೂರ್ಣವಾದ ನಂಬಿಕೆ ಅವರಲ್ಲಿತ್ತು. ಮೋಶೆ ಈ ಹಾಡನ್ನ ಬರೆಯುವುದಕ್ಕೆ, ಈ ಜಯಗೀತಕ್ಕೆ ಕಾರಣ ಇದಾಗಿರೋದ್ರಿಂದ ನಾನು ನೆನೆಸ್ತೇನೆ. ವಿಮೋಚನ ಕಾಂಡದಲ್ಲಿ 15ನೇ ಅಧ್ಯಾಯ, ಎಷ್ಟೋ ಯುಗಗಳು, ಎಷ್ಟೋ ವರ್ಷಗಳು ಕಳೆದ ನಂತರ ಕೊನೆಯ ಕಾಲಘಟ್ಟಕ್ಕೆ ಬಂದಾಗ ಪತ್ಮೋಸ್ ದ್ವೀಪದಲ್ಲಿ ಕೈದಿಯಾಗಿದ್ದ ಯೋಹಾನನ್ನು ಆಗ ಕರ್ತನಾಂತ ಯೇಸು ಕ್ರಿಸ್ತನು ಆತನನ್ನ ದರ್ಶಿಸಿ, ಈಗ ನಡೆಯುವ ಸಂಗತಿಗಳನ್ನು, ಮುಂದೆ ಆಗಬೇಕಾದ ಸಂಗತಿಗಳನ್ನು ನೀನು ಬರೆ ಎಂಬುದಾಗಿ ಆತನು ಬರೆಯಲು ಪ್ರಾರಂಭ ಮಾಡಿದಾಗ 15ನೇ ಅಧ್ಯಾಯಕ್ಕೆ ಬಂದಾಗ ಈ ಸಂಗತಿಯಲ್ಲಿ ಕೂಡ ನಾವು ನೋಡ್ತೀವಂದ್ರೆ ಮೋಶೆಯ ಆತನ ಒಂದು ಗ್ರಹಣ ಶಕ್ತಿ, ಆತನ ಭಾವನಾತ್ಮಕ ಶಕ್ತಿ, ಆತನ ಒಂದು ಪೊಯಿಟಿಕ್ ಎಕ್ಸಲೆನ್ಸ್. ಆ ಹಾಡನ್ನ ಬರೆಯುವಾಗ ಕೆಲವು ಅಂಶಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ. ದಯಮಾಡಿ ಅದನ್ನ ಗಮನಿಸ್ತಾ ಹೋದ್ರೆ ನಾವು ಪ್ರಾಯಶಃ ಜಸ್ಟಿಸ್ ಮಾಡ್ದಂಗ ಆಗಲ್ಲ ನಮ್ಮ ಧ್ಯಾನಕ್ಕೆ. ಅದರಿಂದ ನಾವು ಕೆಲವು ಸಂಗತಿಗಳನ್ನ ಕೆಲವು ವಚನಗಳಲ್ಲಿ ನೋಡೋಣ. ದಯಮಾಡಿ ಯಾರಾದರೂ ಇದನ್ನ ಇನ್ನೂ ಹಾಗೆ ತೆಗೆದಿಟ್ಕೊಂಡಿದ್ರೆ 2ನೇ ವಚನವನ್ನು ಓದಿ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸುವೆವು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ದಿಸ್ ಇಸ್ ದ ಮೇನ್ ಥೀಮ್ ಆಫ್ ವರ್ಷಿಪ್. ನಾವು ದೇವರನ್ನ ಮಹಿಮೆಪಡಿಸುವಾಗ, ನಾವು ದೇವರನ್ನ ಆರಾಧಿಸುವಾಗ, ನಾವು ದೇವರನ್ನ ಕುರಿತು ಆತನನ್ನ ಘನಪಡಿಸುವಾಗ ಯಾವ ರೀತಿಯಲ್ಲಿ ನಾವು ಗ್ರಹಿಸಿಕೊಳ್ಬೇಕೆಂಬುದನ್ನ ಮೋಶೆ ಈ 2ನೇ ವಚನದಲ್ಲಿ ಹೇಳ್ತಾನೆ.
ನನ್ನ ಬಲವು, ನನ್ನ ಕೀರ್ತನೆಯು ಆತನೇ. ನನಗೆ ರಕ್ಷಣೆ ಉಂಟಾಯಿತು. ದ ಎಕ್ಸ್ಪೀರಿಯನ್ಸ್ ಆಫ್ ಸ್ಯಾಲ್ವೇಷನ್, ನಮ್ಮ ರಕ್ಷಣೆಯು ಬಹುದೊಡ್ಡದು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ದೇವರು ಬರಮಾಡಿದ್ದಂತ ಆ ಒಂದು ಸಂಗತಿಗಳು, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಅವರಿಗೆ ದೃಷ್ಟಾಂತವಾಗಿ ಸಂಭವಿಸಿ ಯುಗಾಂತದಲ್ಲಿರುವ ನಮಗೆ ಬುದ್ಧಿ ಹೇಳುವುದಕ್ಕೋಸ್ಕರವಾಗಿ ಈ ಸಂಗತಿಗಳು ಬರೆಯಲ್ಪಟ್ಟಿವೆ. ಇವು ಏನಕ್ಕೆ ಬರೆಯಲ್ಪಟ್ಟಿವೆ ಎಂಬುದಾಗಿ ಹೇಳುವಾಗ, ನಮಗೆ ತಿಳುವಳಿಕೆಯನ್ನುಂಟು ಮಾಡೋದಕ್ಕೆ, ಜ್ಞಾನವನ್ನುಂಟು ಮಾಡೋದಕ್ಕೆ, ಆ ಕಾಲದಲ್ಲಿ ಅವರಿಗೆ ನಡೆದಿರುವಂತಹ ಸಂಗತಿಗಳು ನಮಗೆ ತಿಳಿಸಲ್ಪಟ್ಟಿವೆ. ಹಾಗಾಗಿ ಆತ ಹೇಳ್ತಾನೆ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳು ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸುವೆವು. ಕರ್ತನಲ್ಲಿ ಪ್ರಿಯರೇ, ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಸುವಾರ್ತೆ ಸಾರಬೇಕು ಎಂಬುದಾಗಿ ಹೇಳುವಾಗ ಒಬ್ಬ ಭಕ್ತನ ಹೇಳ್ತಾನೆ, ಕೀಪ್ ಪ್ರೀಚ್ ಗಾಸ್ಪೆಲ್ ಕೀಪಿಂಗ್ ಯುವರ್ ಮೌತ್ ಶಟ್. ಅಂದ್ರೆ ನಿಮ್ಮ ಬಾಯಿ ಮುಚ್ಚಿರಲಾಗಿ, ನಿನ್ನ ತುಟಿಗಳು ಮುಚ್ಚಿಕೊಂಡಿರಲಾಗಿ ಸುವಾರ್ತೆಯನ್ನು ಸಾರು. ತುಟಿಗಳು ಮುಚ್ಚಿಕೊಂಡು ಹೇಗೆ ಸುವಾರ್ತೆ ಸಾರುವೆವು? ಹಾಗಾದ್ರೆ ನಮ್ಮ ಜೀವಿತದ ಮೂಲಕವೇ ದೇವರು ಪ್ರಖ್ಯಾತಿಗೆ ಬರಬೇಕು. ನಮ್ಮ ಬದುಕಿನ ಶೈಲಿಯನ್ನು ಇತರರು ಗಮನಿಸಿ, ಪರಾತ್ಪರನಾದ ದೇವರ ಮಕ್ಕಳು ಇವರ ಜೀವನದಲ್ಲಿ ಈ ಒಂದು ಪರಿವರ್ತನೆ ಉಂಟು, ಈ ಬದಲಾವಣೆ ಉಂಟು, ಇದನ್ನು ಗ್ರಹಿಸಿಕೊಳ್ಳುವಂತ ಜನರು, ಇದನ್ನು ನೋಡುವಂತವರು ಗುರುತಿಸುವ ರೀತಿನಲ್ಲಿ ನಮ್ಮ ಬದುಕೆ ಸುವಾರ್ತೆ ಆಗಬೇಕು. ನಮ್ಮ ಬದುಕಿನ ಶೈಲಿ ಇತರರಿಗೆ, ನಮ್ಮ ಮಾತುಗಳಲ್ಲಿ, ನಮ್ಮ ಕೃತಿಗಳಲ್ಲಿ, ನಮ್ಮ ಜೀವನದಲ್ಲಿ, ನಾವು ನಮ್ಮ ನುಡಿಗಳು, ನಮ್ಮ ತುಟಿಗಳು ತೆಗೆದು ನಾವು ಮಾತನಾಡುವಾಗ ಜನರಿಗೆ ಪ್ರೇರಣೆ ಆಗ್ಬೇಕು, ಪ್ರೋತ್ಸಾಹ ಆಗ್ಬೇಕು, ಸಮಾಧಾನ ಸಿಕ್ಬೇಕು. ವಾಟ್ ಎವರ್ ವಿ ಹ್ಯಾವ್ ವಿ ಗಿವ್ ಟು ಅದರ್ಸ್. ನಮ್ಮ ಹೃದಯದಲ್ಲಿ ಏನಿದೆಯೋ ಅದನ್ನು ನಾವು ಇತರರಿಗೆ ಕೊಡಬಲ್ಲೆವು. ಇಫ್ ಯು ಹ್ಯಾವ್ ಪೀಸ್, we can give peace to others. If we have knowledge, we can give knowledge to others. If we have kindness, we can give kindness to others. If we have forgiveness, we can give forgiveness to others. ಅವುಗಳನ್ನು ಇಂಬೈಬ್ ಮಾಡ್ಕೋಬೇಕು. ಮತ್ತೊಂದು ವಚನವನ್ನ ನಾವು ನೋಡ್ತೇನೆ. 3ನೇ ವಚನ ನಾವು ನೋಡುವಾಗ, ಮೊಟ್ಟ ಮೊದಲನೇ ಬಾರಿಗೆ ಮೋಶೆ, ಯೆಹೋವನು ಯುದ್ಧ ಶೂರನು, ಆತನ ನಾಮಧೇಯವು ಯೆಹೋವನೇ. ಈ ಯುದ್ಧ ಶೂರನು, ಈ ಸಾ ದ ಪವರ್ ಆಫ್ ಗಾಡ್, ದೇವರ ಶಕ್ತಿಯನ್ನು ಕಣ್ಣಾರೆ ಕಂಡಂತವನು ಮೋಶೆ. ಅದಕ್ಕಾಗಿ ಆತನನ್ನು ಯುದ್ಧ ಶೂರನು ಎಂಬುದಾಗಿ ಹೇಳಿದನು. ಮತ್ತು ನಾವು ಇನ್ನೊಂದು ವಚನವನ್ನ ಹಾಗೆ ನೋಡುವಾಗ 7ನೇ ವಚನಕ್ಕೆ ನಾವು ಬರ್ತೇವೆ. ನೀನು ಅತ್ಯಧಿಕ ಮಹತ್ವವುಳ್ಳವನಾಗಿ ನಿನಗೆ ಎದುರಾಗಿ ನಿಲ್ಲುವವರನ್ನು ಕೆಡು ಬಿಡುತ್ತಿ, ನಿನ್ನ ಕೋಪಾಗ್ನಿಯು ಹೊರಟು ಅವರನ್ನು ಒಣಗಿದ ಹುಲ್ಲನ್ನು ಎಂಬಂತೆ ಭಸ್ಮ ಮಾಡುತ್ತಿ. 12ನೇ ವಚನ ನೋಡಿದಾಗ, 11ನೇ ವಚನ ನೋಡಿದಾಗ, ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ಕನ್ನಡ ಭಾಷೆಯಲ್ಲಿ ಬಹಳ ಅದ್ಭುತವಾದ ಕನ್ನಡ ಸಂಗೀತಗಳಲ್ಲಿ ಉಂಟು, ನಿನಗೆ ಸಮಾನನಾದ ದೇವರು ಯಾರು ಇರುವರು ಅಂತ. ಹೌದು ಪ್ರಿಯರೇ, ನಾವ್ಯಾವಾಗ್ಲೂ ಕೂಡ ಯೋಚನೆ ಮಾಡೋಣ, ನಮ್ಮ ದೇವರಿಗೆ ಸಮವಾಗಿರುವ ದೇವರು ಯಾರೂ ಇಲ್ಲ. ಆತನು ಮಹೋನ್ನತನು, ಆತನು ಯುದ್ಧ ಶೂರನು. ಆತನನ್ನು ಕುರಿತು ಮೋಶೆ ಈ ಒಂದು ಜಯಗೀತೆಯನ್ನು ಹಾಡಿದನು. ಆ ಜಯಗೀತೆಯ ಲಕ್ಷಣಗಳನ್ನ ನಾವು ಒಂದೊಂದಾಗಿ ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇನ್ನೊಂದು ಬಹಳ ಮುಖ್ಯವಾದ ಗುಣ ಸ್ನೇಹಿತರೆ, ಇಸ್ರಾಯೇಲರು, ಯೆಹೂದ ಜನಾಂಗವು, ಇರ್ಮಿಯಾ ಹೇಳ್ತಾನೆ, ದ ಸಿನ್ ಆಫ್ ಜುಡಸ್ ಇಸ್ ರಿಟನ್ ವಿತ್ ಅ ಡೈಮಂಡ್ ಪಾಯಿಂಟ್ ಅಂಡ್ ಗೋಲ್ಡನ್ ಐರನ್ ನಿಬ್. ಇಸ್ರಾಯೇಲರ ಪಾಪವು ವಜ್ರದ ಮೊನೆಯಿಂದಲೂ, ಕಬ್ಬಿಣದ ಮೊನೆಯಿಂದಲೂ, ವಜ್ರದ ಮೊನೆಯಿಂದಲೂ, ಕಬ್ಬಿಣದ ಕಂಠದಿಂದಲೂ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾನೆ. ಅಷ್ಟು ಕಠಿಣವಾದಂತವರನ್ನು, ಅಷ್ಟು ಕ್ರೂರವಾಗಿರುವಂತವರನ್ನು ನನ್ನ ಕರ್ತನಾದಂತ ದೇವರು ಹೇಳುತ್ತಾನೆ, ತಂದೆಯಾದಂತಹ ದೇವರು
ಅವ್ರನ್ನು ಪ್ರೀತಿಯಿಂದ ನಡೆಸ್ತಾನೆ ಪ್ರಿಯರೇ. ನೋಡಿ, ನಾವು 13ನೇ ವಚನದಲ್ಲಿ ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ ನಡೆಸಿಕೊಂಡು ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಬರಮಾಡಿದಿ. ದಟ್ ಈಸ್ ದ ಗ್ರೇಟ್ ಕಾಂಟೆಕ್ಸ್ಟ್. ಈ ಸಂದರ್ಭ ಎಷ್ಟು ಮಹತ್ತರವಾದದ್ದು ಗೊತ್ತೇ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀನು ಯಾರೇ ಆದರೂ ಸರಿ, ಒಮ್ಮೆ ನೀನು ಹೃದಯಪೂರ್ವಕವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡಾಗ, ಆತನನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದೆಂಬುದಾಗಿರುವಂತ ಒಂದು ವಾಕ್ಯದ ಪ್ರಕಾರ ಸಂಪೂರ್ಣವಾದ ನಂಬಿಕೆ ದೇವರಲ್ಲಿಟ್ಟು ರಕ್ಷಣೆ ಹೊಂದಿದ್ದೆ ಆದರೆ ದೇವರು ನಮ್ಮನ್ನು ಕೊನೆಯ ತನಕ ನಡೆಸೋನಾಗತ್ತೆ. ಎಂದೆಂದಿಗೂ ಕೈ ಬಿಡುವನಲ್ಲ. ರಕ್ಷಣೆಯು ಶಾಶ್ವತ. ಆತ ತನ್ನ ನೋಡಿ ಇಲ್ಲಿ ತನ್ನಗೆ ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಬರಮಾಡಿದಿ. ಪ್ರಿಯರೇ, ದಿಸ್ ಈಸ್ ದ ಪವರ್ ಆಫ್ ಗಾಡ್. ಮತ್ತು 13ನೇ ವಚನದ ಅಲ್ಲಿ ನಾವು ಒಂದು ಸಂಗತಿಯನ್ನು ಕಾಣ್ತೇವೆ. 1ನೇ ವಚನದಲ್ಲಿ ದೇವರಿಗೆ ಸ್ತೋತ್ರವನ್ನು ಕಾಣ್ತೇವೆ. 2ನೇ ವಚನದಲ್ಲಿ ಆತನೇ ಬಲವು, ಆತನೇ ನನಗೆ ರಕ್ಷಣೆ ಎಂಬುದನ್ನು ಕಾಣ್ತೇವೆ. 3ನೇ ವಚನದಲ್ಲಿ ಬಂದಾಗ ಯುದ್ಧಶೂರನೆಂಬುದಾಗಿ ಕಾಣ್ತೇವೆ. 11ನೇ ವಚನಕ್ಕೆ ಬಂದಾಗ ಆತನಿಗೆ ಸಮಾನನಾದ ದೇವರು ಯಾರೂ ಇಲ್ಲ ಎಂಬುದಾಗಿ ಕಾಣ್ತೇವೆ. 13ನೇ ವಚನಕ್ಕೆ ಬಂದಾಗ ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ ನಡೆಸ್ಕೊಂಡು ಬಂದಿದ್ದಿ. ನಮ್ಮ ಟಾಪಿಕ್ ಅದೇ. ದೇವರು ನಮ್ಮನ್ನ ಹೇಗೆ ನಡೆಸ್ಕೊಂಡು ಬರ್ತಿದ್ದಾರೆ, ದೇವರು ನಮ್ಮನ್ನ ಹೇಗೆ ಮಾರ್ಗದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಯುಕ್ತಿಗೋಸ್ಕರನ, ನಮ್ಮಲ್ಲಿರುವ ಭಕ್ತಿಯಿಂದಲನ? ಹೋಶೇಯ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, ನಮ್ಮ ಭಕ್ತಿ ಬೆಳಿಗ್ಗೆ ಕಾಣಿಸ್ಕೊಂಡು ಮಧ್ಯಾಹ್ನಕ್ಕೆ ಮಾಯವಾಗುವಂತ ಮಂಜಿನಂತೆ ಇದೆಯಂತೆ. ಅಂದ್ರೆ ಜಸ್ಟ್ ಎ ಡ್ಯೂ ಹಾಗಿರುವಂತ ಭಕ್ತಿ. ಒಮ್ಮೆ ಬಹಳ ಭಕ್ತಿ ಆಗಿರ್ತೇವೆ, ಮತ್ತೊಮ್ಮೆ ಜಾರಿ ಬೀಳುವಂತರಾಗಿರ್ತೇವೆ. ಮನುಷ್ಯನ ಮಾನವ ಸಹಜ ಸ್ಥಿತಿ. ಆದಾಗ್ಯೂ ಇನ್ ಸ್ಪೈಟ್ ಆಫ್ ದಟ್, ಇದೆಲ್ಲದರಿಗಿಂತ ಮಿಗಿಲಾಗಿ ಕರ್ತನ ಅಂತ ದೇವರು ನಮ್ಮನ್ನು ಕೊನೆವರೆಗೂ ಸ್ಥಿರಪಡಿಸಿ ಬಲಪಡಿಸಿ ನಡೆಸೋನಾಗಿದ್ದಾನೆ. ಆದ್ರಿಂದ ಪ್ರಿಯ ಯವನ ಸಹೋದರ ಸಹೋದರಿ, ಜಯಗೀತೆಗೆ ಕಾರಣ ಏನು ಎಂಬುದನ್ನು ನಾವು ನೋಡುವಾಗ, ದೇವರು ಆತನು ಶತ್ರು ಕಾರ್ಯಗಳನ್ನ ಲಯ ಮಾಡಿ ನಮ್ಮನ್ನ ನಡೆಸಿದನು. ಕೊನೆಯದಾಗಿ ಸ್ತ್ರೀಯರು ಕೂಡ ಪ್ರತ್ಯೇಕವಾಗಿ ಹಾಡಿದರು, ಪ್ರತ್ಯೇಕವಾಗಿ ದೇವರನ್ನು ಮಹಿಂಪಡಿಸಿದರು. ದೇವರು ಪಕ್ಷಪಾತಿ ಅಲ್ಲ. ಇಲ್ಲಿ ನಾವು 20ನೇ ವಚನದಲ್ಲಿ ನೋಡುವಾಗ, ಆರೋನನ ಅಕ್ಕನಾದ ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆ ಹಿಂದೆ ಹೋಗುತ್ತಿರಲು ಮಿರ್ಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು: ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾ ಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. These are the people, those who have seen the victory of our great God. ನಮ್ಮ ದೇವರ ಮಹಾ ಜಯವನ್ನು, ಆತನ ಬಲವನ್ನು ಕಂಡಂತವರು ಪ್ರಿಯರೇ. ಇದು ಮೊದಲನೆಯ ಅಂಶ. ಪರಿಶುದ್ಧಾತ್ಮ ದೇವರು ತಾನು ವಾಕ್ಯವನ್ನು ಬರೆಸುವಾಗ ಬಹಳ ಭಕ್ತಿಯಿಂದ ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ನಾನು ಎಲ್ಲೋ ಒಂದು ಕಡೆ ಅಧ್ಯಯನ ಮಾಡಿದ್ದೇನೆ, ಯೆಹೋವನೆಂಬುದಾಗಿರುವ ಪದ ಬಂದಾಗ ಆ ಪಂಡಿತರು, ಅದರ ಬರೆಯುವವರು 7 ಸಾರಿ ಕೈಗಳನ್ನು ತೊಳೆದುಕೊಂಡು ಬರಿತಿರುವುದರಂತೆ. ಅಂದ್ರೆ ಯೆಹೋವನೆಂಬುದಾಗಿ ಪದವನ್ನ ಉಚ್ಚಾರ ಮಾಡುವಾಗಲೇ, ಅದನ್ನ ಬರೆಯುವಾಗಲೇ, ಕರ್ತನ ಸಂದೇಶವನ್ನು ಕುರಿತು ಹೇಳುವಾಗಲೇ ಎಷ್ಟೋ ಎಚ್ಚರಿಕೆಯಿಂದ, ಪರಿಶುದ್ಧಾತ್ಮನ ಜ್ಞಾನದಿಂದ, ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಂತ ದೈವ ಗ್ರಂಥ ಅದೇ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ. ನಾವೀಗಾಗ್ಲೇ ಓದಿರುವಂತ ಒಂದು ವಾಕ್ಯ ಭಾಗದಲ್ಲಿ ಮೋಶೆಯ ಹಾಡಿದ ನಂತರ ಇನ್ನೊಂದು ಹಾಡಿದೆ, ಅದು ಅಲ್ಲೇ ಇದೆ, ನಾವು ಗಮನಿಸ್ತೇವೆ. ದಯಮಾಡಿ ಬನ್ನಿ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 3ನೇ ವಚನ. Revelation chapter 15 verse 3.
ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ ದೇವರಾದ ಕರ್ತನ್. ಓಕೆ, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ಸ್ ಅಕ್ಕ. ಎರಡನೇ ಹಾಡು ಯಜ್ಞದ ಕುರಿಯಾದಾತನ ಹಾಡು. ಪ್ರಿಯರೇ, ಕ್ರಮವಾಗಿಯೇ ಉಂಟು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲು ಜನಾಂಗವನ್ನು ಬಿಡುಗಡೆ ಮಾಡಿರುವ ಮೋಶೆ ಜಯವನ್ನು ಸಾಧಿಸಿದ್ದು ಒಂದು ತಾರ್ಕಾಣವಾಗಿದೆ, ಒಂದು ನಿದರ್ಶನ ಆಗಿದೆ, ಒಂದು ಸಂಕೇತವಾಗಿದೆ, ಒಂದು ಸಾಂಕೇತಿಕವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಬಿಡುಗಡೆ ಒಂದು ಛಾಯಾರೂಪವಾಗಿರುವಂತ ಸಂಗತಿಯಾಗಿದೆ. ಹಾಗಾದ್ರೆ ಈ ಹಾಡು ಯಾವುದು, ಯಜ್ಞದ ಕುರಿಯ ಹಾಡು ಯಾವುದು ಎಂಬುದನ್ನು ನಾವು ನೋಡುವಾಗ ದಯಮಾಡಿ ನನ್ನ ಜೊತೆಯಲ್ಲಿ ಸತ್ಯವೇದದಲ್ಲಿ 22ನೇ ಕೀರ್ತನೆಗೆ ಸತ್ಯವೇದವನ್ನು ತಿರುಗಿಸಿ 22ನೇ ಕೀರ್ತನೆ 22ನೇ ಕೀರ್ತನೆಯಲ್ಲಿ ನಾವು ಯಜ್ಞದ ಕುರಿಯಾದಾತನ ಹಾಡಿನ ಒಂದು ಪ್ರಸ್ತಾಪವನ್ನ ನಾವಲ್ಲಿ ಕಾಣುತ್ತೇವೆ. ದಾವೀದನು ಒಂದು ಪ್ರಾಫಿಟಿಕ್ ವಿಷನ್ ಅಥವಾ ಒಂದು ಪ್ರವಚನಾತ್ಮಕ ದೃಷ್ಟಿಕೋನದಿಂದ ಬರೆದಿರುವಂತಹದನ್ನ ನಾವಿಲ್ಲಿ ಕಾಣ್ತೇವೆ. ಏನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೇಳಿದನೋ ಆ ಪ್ರಾರಂಭದ ವಚನ ಹಾಗೆ ಇದೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದಿ? ನೀನು ಯಾಕೆ ನನಗೆ ಸಹಾಯ ಮಾಡಿದೆಯು? ನನ್ನ ಕೂಗನ್ನು ಕೇಳಿದೆಯು? ದೂರವಾಗೇ ಇದಿ. ಈ ಮಾತುಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಆತನು ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ತೂಗಲ್ಪಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನಮ್ಮೆಲ್ಲರ ಪಕ್ಷದಲ್ಲಿ, ಆತ ನಮ್ಮೆಲ್ಲರ ಸಲುವಾಗಿ ಕಲ್ವಾರಿ ಕ್ರೂಸಿನಲ್ಲಿ ಆತನು ತನ್ನ ವೇದನೆಯನ್ನು ವ್ಯಕ್ತಪಡಿಸಿರುವಂತಹ ಒಂದು ಆ ಪದಗಳು, ಆ ವಚನ ನಾವಿಲ್ಲಿ ಕಾಣ್ತೇವೆ. ಮತ್ತು ಕೆಲವು ಸಂಗತಿಗಳನ್ನ ನಾವು ನೋಡುವಾಗ 6ನೇ ವಚನದಲ್ಲಿ ನಾವು ಕಾಣ್ತೇವೆ. 22:6 ನಾನಾದರೂ ಹುಳದಂತನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ, ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರ ಪಾಪ ಪರಿಹಾರಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಪರಿಹಾಸಕ್ಕೆ ಗುರಿಯಾದನು, ಶ್ರಮೆಗೆ, ವೇದನೆಗೆ, ಮರಣ ವೇದನೆಗೆ, ನಿಂದನೆಗೆ ಗುರಿಯಾದನು, ತಿರಸ್ಕಾರಕ್ಕೆ ಗುರಿಯಾದನು. ಭಕ್ತನಾದ ಯೆಶಾಯನು 53ನೇ ಅಧ್ಯಾಯದಲ್ಲಿ ಆತನು ಹೇಳುತ್ತಾನೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಯಜ್ಞದ ಕುರಿಯಾದ ಆತನ ಹಾಡನ್ನು ಪರಲೋಕದಲ್ಲಿ ನೆನೆಸಿ ಜಯ ಹೊಂದಿದವರು ಹಾಡುವುದು ಯುಕ್ತವೇ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಬಿಡುಗಡೆಯೋ ಈ ಲೋಕಕ್ಕೆ ಸಂಬಂಧವಾಗಿ ಇಸ್ರಾಯೇಲರಿಗೆ ವಿಮೋಚನೆ ಆದರೆ, ಈ ಒಂದು ಗೀತೆಯೋ ವಿಶ್ವಾಸಿಗಳೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟಿರುವಂತವರು ಪರಲೋಕಕ್ಕೆ ಹೋಗುವ, ಈ ಲೋಕದ ಯಾತ್ರಿಕರು ನಾವು ಪರಲೋಕಕ್ಕೆ ಸೇರುವಂತಹ ಒಂದು ಮಾರ್ಗವನ್ನು ಮಾಡಿದನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಆತನನ್ನು ನಾವು ನೋಡುವಾಗ ಆತನ ಪರಿಸ್ಥಿತಿ 12ನೇ ವಚನದಲ್ಲಿ, ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ, ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರ ಸೈನಿಕರು ನೀಡಿರುವ ಹಿಂಸಾತ್ಮಕ ಮರಣವನ್ನ ಸೂಚನೆ ಮಾಡತಕ್ಕಂತ ಈ ಒಂದು ಹಾಡನ್ನು ನಾವು ಗಮನಿಸ್ತೇವೆ. ಕೊಲೊಸ್ಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 6-7 ವಚನಗಳಲ್ಲಿ ಇದೊಂದು ಜಯಗೀತೆ ಎಂಬುದಾಗಿ ನಾವು ಕಾಣುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಒಂದು ಮರಣವು ಕೂಡ ಹೇಗೆಂಬುದಾಗಿರುವಾಗ ದಯಮಾಡಿ ನೋಡಿ. ಕೊಲೊಸ್ಸ 2ನೇ ಅಧ್ಯಾಯ, ಕೊಲೊಸ್ಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 13 ಅಥವಾ 14-15. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು.
ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಥ್ಯಾಂಕ್ ಯು ಅಕ್ಕ. ಕರ್ತನಲ್ಲಿ ಪ್ರಿಯರೇ, ಇದು ಬಹಳ ಪ್ರಮುಖವಾದಂತಹ ಪರಲೋಕದ ಜಯೋತ್ಸಾಹ. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮಹತ್ವ ನಾವಿಲ್ಲಿ ನೋಡುವಾಗ ಆತನು ಎಲ್ಲವನ್ನು ಕೂಡ ನೋಡಿ, ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಆತನ ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿದ. ಹಿಸ್ಟಾರಿಕಲ್ ಪಾಯಿಂಟ್ ಆಫ್ ವ್ಯೂ ಇದನ್ನು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡುವುದಾದರೆ, ಜೂಲಿಯಸ್ ಸೀಸರ್ನ ಆಳ್ವಿಕೆಯಲ್ಲಿ ರೋಮನ್ ಸೈನಿಕರು ಪಾಂಪೆ ಮೇಲೆ ಯುದ್ಧ ಜಯಿಸಿದಾಗ ಅಲ್ಲಿನ ಆ ಒಂದು ಸೈನಿಕರ ಪದ್ಧತಿ ಏನಿತ್ತೆಂಬುದಾಗಿ ಹೇಳುವಾಗ, ಶತ್ರುಗಳನ್ನ ರಥ ಚಕ್ರಗಳಿಗೆ ಕಟ್ಟಿಕೊಂಡು ಅವರನ್ನ ಎಳೆದುಕೊಂಡು ಜಯೋತ್ಸಾಹ ಮಾಡುವಂತ ಒಂದು ಪದ್ಧತಿ, ಆ ಒಂದು ಐತಿಹಾಸಿಕ ಪದ್ಧತಿ ಅದು ಆಗಿತ್ತು. ಅದನ್ನ ಅರ್ಥೈಸುವ ರೀತಿಯಲ್ಲಿ ಅಪೊಸ್ತಲನಾದ ಪೌಲ ಆ ರೋಮ ಸರ್ಕಾರ ಮತ್ತು ರೋಮಾಪುರದ ಪದ್ಧತಿಗಳು, ಆ ರೋಮ ಸೈನಿಕರ ಜೀವನ ವಿಧಾನಗಳ ಜೊತೆಗೆ ಒಂದು ಒಡನಾಟ ಇದ್ದಂತ ವ್ಯಕ್ತಿ ಆಗಿರೋದ್ರಿಂದ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನ ಹೋಲಿಕೆ ರೂಪದಲ್ಲಿ ಹೇಳುತ್ತಾ ಹೇಗೆ ಹೇಳುತ್ತಿದ್ದಾನಂದ್ರೆ, ನಿರಾಯುಧರನ್ನಾಗಿ ಮಾಡಿ ಜಯೋತ್ಸಾಹ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಜಯಿಸಲ್ಪಟ್ಟವನಾದನು. ಕರ್ತನಲ್ಲಿ ಪ್ರಿಯರೇ, ವಾಟ್ ಎ ಕಾಂಟ್ರಾಸ್ಟ್ ವಿ ಕ್ಯಾನ್ ಸಿ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಎಂತಹ ಅದ್ಭುತವಾದಂತ ವ್ಯತ್ಯಾಸವನ್ನ, ಅಂದ್ರೆ ಏನು ಔನ್ನತ್ಯವನ್ನು ತೋರಿಸುವ ವ್ಯತ್ಯಾಸ. ಇಟ್ಸ್ ನಾಟ್ ಎ ಕಂಪ್ಯಾರಿಸನ್, ಇಟ್ಸ್ ಎ ಕಾಂಟ್ರಾಸ್ಟ್. ಮೋಶೆಗಿಂತ ಶ್ರೇಷ್ಠನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬುದನ್ನು ಪ್ರತಿಪಾದಿಸುವಂತ ಒಂದು ಸತ್ಯ ನಾವಿಲ್ಲಿ ಗಮನಿಸ್ತೇವೆ. ಅಲ್ಲಿನ ರೈತರು, ಅಲ್ಲಿನ ರಾಹುತರು, ಅಲ್ಲಿನ ರಥಗಳು ಅಲ್ಲಿನ ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದರೆ, ಇಲ್ಲಿನ ರಥಗಳು ಅಥವಾ ಇಲ್ಲಿನ ಇದು ಜಯೋತ್ಸಾಹ ನಿರಾಯುಧರನ್ನಾಗಿ ಮಾಡಿ ಶಿಲುಬೆಯ ಮೇಲೆ ಜಯೋತ್ಸಾಹ ಮಾಡುತ್ತಾನೆ ಎಂಬಂತೆ ಜಯಿಸಲ್ಪಟ್ಟುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಕರ್ತನಲ್ಲಿ ಪ್ರಿಯರೇ, ದಟ್ ಈಸ್ ದ ವಿಕ್ಟರಿ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಇಟ್ಸ್ ನಾಟ್ ಓನ್ಲಿ ಎ ವಿಶಿಯಸ್ ಡೆತ್, ಇಟ್ ಈಸ್ ನಾಟ್ ಓನ್ಲಿ ಎ ಕ್ರೂಯಲ್ ಡೆತ್, ಬಟ್ ಇಟ್ ಈಸ್ ಎ ವಿಕ್ಟೋರಿಯಸ್ ಡೆತ್. ಅದು ಜಯೋತ್ಸಾಹದ ಮರಣ. ಕರ್ತನಾದ ಯೇಸು ಕ್ರಿಸ್ತನು ಜಯವನ್ನು ಸಾಧಿಸಿದ್ದು ಅಲ್ಲಿಯೇ. ಮರಣಾಧಿಕಾರಿಯಾದ ಸೈತಾನನನ್ನು ಮರಣದಿಂದಲೇ ಸೋಲಿಸಿ ಗೆದ್ದಂತ ಕರ್ತನಾದ ಯೇಸು ಕ್ರಿಸ್ತನ ಮಹತ್ವವನ್ನು ನಾವು ತಿಳಿದಂತವರಾಗಿ ನಮ್ಮ ದೇವರು ಎಷ್ಟು ದೊಡ್ಡವನು ಪ್ರಿಯರೇ. ಅದಕ್ಕಾಗಿಯೇ ನಮಗೆ ಪೌಲನು ಹೇಳುತ್ತಾನೆ, ಕೊಲೊಸ್ಸೆದವರಿಗೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 6-7 ವಚನಗಳನ್ನು ದಯಮಾಡಿ ಓದಿ. ಕೊಲೊಸ್ಸ 2ನೇ ಅಧ್ಯಾಯ. ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಅಕ್ಕ, ಥ್ಯಾಂಕ್ಸ್ ಅಕ್ಕ. ನಾವಿಲ್ಲಿ ನೋಡುವಾಗ ನಮ್ಮ ನೆಲೆಯೂರುವಿಕೆಯಲ್ಲಿ ಎಲ್ಲೋ ನಾವು ಕಂಡ ಅನುಭವಗಳ ಮೂಲಕವಾಗಿಯ, ಯಾರೋ ಅನುಭವದ ಸಾಕ್ಷಿ ಮೂಲಕವಾಗಿಯ, ಅಥವಾ ಯಾವುದೋ ಒಂದು ಸೂಚಕ ಕ್ರಿಯೆ ಅಥವಾ ಯಾವುದೋ ಒಂದು ಮಾತು ಕಾರ್ಯ ವಿಷಯವಲ್ಲಿಯ ಅಲ್ಲ. ಪೌಲನು ಇಲ್ಲಿ ಹೇಳುವಾಗ ಹೀಗಿರುವುದರಿಂದ ಆತನಲ್ಲಿ ಬೇರೂರಿಕೊಂಡು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಈ ಡೀಪ್ ರೂಟೆಡ್ ನಮ್ಮ ನಂಬಿಕೆ ಆಳವಾಗಿ ಬೇರೂರಿಕೊಳ್ಳಬೇಕು ಪ್ರಿಯರೇ. ಬೇರು ಆಳಕ್ಕೆ ಹೋದಂಗೆಲ್ಲ ಮರ ಗಟ್ಟಿಯಾಗಿ ದೃಢವಾಗಿ ನಿಲ್ಲುತ್ತೆ. ಪ್ರಾಯಶಃ ನಾನು ನೆನೆಸ್ತೇನೆ, ದೇವರಿಗೆ ಸ್ತೋತ್ರ ಮಾಡ್ತೇನೆ, ದೇವರ ಸಭೆಯಲ್ಲಿ, ಜೀವಗಳಂತ ದೇವರ ಸಭೆಯಲ್ಲಿ ನಮಗೆ ಬೇರು
ಬೇರು ಊರುವಂತ ಬೋಧನೆ ನಮಗೆ ಸಿಗ್ತದೆ. ಜೀವಿಗಳಂತಹ ದೇವರ ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ಬೇರೂರಲ್ಪಟ್ಟವರಾಗಿ ಆತನ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಸ್ತೋತ್ರ ಮಾಡುವವರಾಗಿರುತ್ತೇವೆ. ಪ್ರಿಯರೇ, ಇದು ಬಹಳ ಮುಖ್ಯವಾದದ್ದು. ನಾವು ನಂಬಿಕೆ ಇಡುವುದು ಮಾತ್ರವಲ್ಲ, ದೆವ್ವಗಳು ಕೂಡ ನಂಬಿಕೆ ಇಟ್ಟು ಗಡಗಡ ಗಡಗಡ ನಡುಗುತ್ತವೆ, ಅದಲ್ಲ. ಆದರೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬೇರೂರಿಕೊಳ್ಳಬೇಕು. ನಾನು ಬಹಳ ದೇವರ ಮಹಿಮೆಗಾಗಿ ಹೇಳ್ತೇನೆ, ದೇವರ ಒಂದು ಸ್ತೋತ್ರಕ್ಕಾಗಿ ನಾನು ಹೇಳ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆಯಿಂದ ತುಮಕೂರಿಗೆ ನಾನು ಲೆಕ್ಚರರ್ ಆಗಿ ಬಂದಾಗ, ಆಗ ನಾನೇನು ಪ್ರೊಫೆಸರ್ ಆಗಿರ್ಲಿಲ್ಲ, ಲೆಕ್ಚರರ್ ಆಗಿ ನಾನು ಬಂದಾಗ ಅಟ್ ದಿ ಏಜ್ ಆಫ್ 30 years ಸ್ವಾಮಿ ನಂಬ್ಕೊಂಡಾಗ ಒಂದು ಜೀವಗಳ ಸಭೆಯಲ್ಲಿ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬೇರೂರ್ಲಿಕ್ಕೆ ಸಾಧ್ಯ ಆಯ್ತು. ನಾವು ನಂಬಿಕೆ ಇಟ್ಟಿರುವಂತಹ ಸಭೆ ಎಂತದೆಂಬುದಾಗಿ ಹೇಳುವಾಗ, ನಾವು ಚಿನ್ನ ಹಾಕಂಗಿಲ್ಲ. ಚಿನ್ನ ಹಾಕಿದ್ರೆ ರೊಟ್ಟಿ ದ್ರಾಕ್ಷಿ ರಸ ಕೊಡಲ್ಲ ನಮ್ಮಲ್ಲಿ. ನಮ್ಮ ಮಿಸ್ಸಸ್ಸು ತಾಳಿಯನ್ನು ಕೂಡ ತೆಗೆದಿಟ್ರು. ನಾನು ಪ್ರಾಯಶಃ ದೇವ್ರ ನಾಮದ ಮಹಿಮೆಗಾಗಿ ಹೇಳ್ತೇನೆ, ನನಗಿಂತ ಆಕೆ ನಂಬಿಕೆ ದೊಡ್ಡದು ಎಂಬುದಾಗಿ ನಾನು ಭಾವಿಸ್ತೇನೆ. ನಾನು ಕೂಡ ಹಾಕಿಲ್ಲ, ನಾವು ಹಾಕಲ್ಲ. ಆದರೆ ತಾಳಿಯೂ ಕೂಡ ಇಲ್ಲದೆ ಇರುವಾಗ ಪ್ರಾಯಶಃ ಈ ಲೋಕಲ್ ಟ್ರೈನ್ಸ್ ನಲ್ಲಿ, ಈ ಬಸ್ಗಳಲ್ಲಿ ಓಡಾಡುವಾಗ ನಮ್ಮನ್ನು ಗಂಡ ಹೆಂಡತಿ ಆಗಿ ಗುರುತಿಸುವುದು ಕಷ್ಟ ಆಗುತ್ತೆ. ಇವರು ನಿಮ್ಮ ತಮ್ಮನ, ಅಣ್ಣನ ಅಥವಾ ಹೀಗೆ ಕೇಳುವಂತ ಸಂದರ್ಭ ಬರ್ತದೆ. ಆದ್ರೆ ನಮ್ಮ ಭಕ್ತಿಯಲ್ಲಿ ಬೇರೂರಿರೋದು ನಮ್ಮ ಸಂಪ್ರದಾಯಗಳಲ್ಲಿ ಅಲ್ಲ, ನಮ್ಮ ಆಚಾರಗಳಲ್ಲಿ ಅಲ್ಲ. ನಮ್ಮ ಭಕ್ತಿ ಬೇರೂರಿರೋದು ನಮಗೋಸ್ಕರ ರಕ್ತವನ್ನು ಸುರಿಸಿರುವ ಕಲ್ವಾರಿ ಕ್ರೂಸಿನಲ್ಲಿ ಯಜ್ಞವಾಗಿರುವ ಕರ್ತನಾದ ಯೇಸು ಕ್ರಿಸ್ತನಲ್ಲಿ. ಆತನಲ್ಲಿ ನಾವು ಸೇರುವುದಕ್ಕೆ ದೀಕ್ಷಾ ಸ್ನಾನ ಹೊಂದಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಯಾವ ಸಂಗತಿಗಳು ನಡೆದರೂ ಕೂಡ ನಾವು ಬೇರೂರಿಕೊಂಡವರಾಗಿ ಬೆಳಿಬೇಕಾಗಿದೆ. ಪ್ರಾಯಶಃ ಆ ಸಂದರ್ಭಗಳಲ್ಲಿ ನಾವು ನೋಡುವಾಗ ಕೆಲವು ಪ್ರಾಕ್ಟಿಕಲ್ ಸಿಚುಯೇಷನ್ ಅಲ್ಲಿ ಕಷ್ಟತರವಾಗಿದ್ದಾಗ್ಯೂ ಕೂಡ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಹೋಗುವಾಗ ಅದು ಎಂತಹ ಸಂತೋಷ. ದೇವರನ್ನು ಆರಾಧಿಸುವಾಗ ಎಂತಹ ಆನಂದ. ಎಂತೆಂತ ಕಷ್ಟಗಳು, ಸಮಸ್ಯೆಗಳಿಂದ ದೇವರು ಬಿಡುಗಡೆ ಮಾಡುತ್ತಾನೆ. ಅದಕ್ಕೋಸ್ಕರವಾಗಿ ಪ್ರಿಯರೇ, ನಮ್ಮ ನಂಬಿಕೆಯು ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದುವಂತದ್ದಾಗಿರ್ಬೇಕು. ಆ ಭಕ್ತಿ ವೃದ್ಧಿಯನ್ನು ಹೊಂದಲಿಕ್ಕೆ ಆಗದಿರುವಂತಹ ಒಂದು ಸ್ಥಿತಿಯಲ್ಲಿ ನಾವಿರಬಾರದು. ಅದಕ್ಕೆ ಪೌಲನು ಹೇಳ್ತಾನೆ, ಅದೇ ಕೊಲೊಸ್ಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ದಯಮಾಡಿ 9ನೇ ವಚನದಲ್ಲಿ ನಾವು ನೋಡುವಾಗ ಒಂದು ಮಾತಿದೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಕ್ರಿಸ್ತನಲ್ಲಿಯೇ, ಇನ್ನ ಬೇರೆನೆಲ್ಲೂ ಇಲ್ಲ. ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ನಾವು ಪರಿಪೂರ್ಣತೆ ಹೊಂದಿದವರಾಗಿದ್ದೇವೆ ಎಂಬುದಾಗಿ ನಾವಲ್ಲಿ ಕಾಣ್ತೇವೆ. ಯಾಕಂತ ಹೇಳುವಾಗ, ಆತನಲ್ಲಿ ದೇವರ ಸರ್ವ ಸಂಪೂರ್ಣತೆ ಆತನಲ್ಲಿ ಅವತರಿಸಿ ವಾಸ ಮಾಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರ ಸಂಪೂರ್ಣತೆ ಕರ್ತನಾದ ಯೇಸು ಕ್ರಿಸ್ತನಲ್ಲೇ ಇದ್ದು ವಾಸ ಮಾಡುತ್ತದೆ ಹೊರತು ಮನುಷ್ಯರ ಸಂಪ್ರದಾಯಗಳಲ್ಲಿ ಅಲ್ಲ. 8ನೇ ವಚನದಲ್ಲಿ ನಾವು ನೋಡುವಾಗ, ಕೊಲೊಸ್ಸೆ 2ನೇ ಅಧ್ಯಾಯ 8ನೇ ವಚನ, ದಯಮಾಡಿ ನೋಡಿ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರ್ರಿ. ಥ್ಯಾಂಕ್ ಯು ಸಿಸ್ಟರ್. ಎಷ್ಟು ಬಹಳ ಸ್ಪಷ್ಟವಾಗಿದೆ. ಅನೇಕ ಕೆಟ್ಟ ದುಷ್ಟ ಶಕ್ತಿಗಳ ಈ ದಿನದಲ್ಲಿ ಏನು ಬಾಲಬೋಧೆ, ಪ್ರಾಪಂಚಿಕ ಬಾಲಬೋಧೆಯಿಂದಲೂ ಮೋಸವಾದ ತತ್ವಜ್ಞಾನದಿಂದಲೂ ನಮ್ಮ ಸಹೋದರರ ಸಭೆ ವಿಶ್ವಾಸಿಗಳ ಮನಸ್ಸುಗಳನ್ನು ಕೆಡಿಸಿ ಅವರನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಈ ಕಾಲದಲ್ಲಿ ಅಲ್ಲ, ಇದು ಆ ಕಾಲದಲ್ಲಿ ಇತ್ತು. ಅದಕ್ಕೆ ಕರ್ತನಾದ ಯೇಸು ಸ್ವಾಮಿ ಹೇಳಿದರು, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ, ಮಾರ್ಕನ ಸುವಾರ್ತ 7ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಒಂದು ಸಂಗತಿಯನ್ನ ಕಾಣ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲಿ ಒಂದು ಮಾತು ಉಂಟು,
ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ನನಗೆ ಭಕ್ತಿ ತೋರಿಸುವಂತ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳು, ಮನುಷ್ಯರು ಕಲ್ಪಿಸಿದ ಸಂಪ್ರದಾಯಗಳು ಅಂದ್ರೆ ನಮ್ಮ ದೇಶ ಸಂಪ್ರದಾಯಗಳ ಅಲ್ಲ. ಮೋಶೆ ಕಾಲದಲ್ಲಿ ಕೂಡ ಮೋಶೆ ಹೇಳಿರುವ ಆ ಮಾತುಗಳನ್ನ ಆ ಗ್ರಂಥದಲ್ಲಿರುವುದಲ್ಲದೆ ಜೂಯಿಷ್ ಓರಲ್ ಲಾ ಅಂತ ಒಂದಿತ್ತು. ಆ ಜೂಯಿಷ್ ಓರಲ್ ಲಾ ಅದರ ಒಂದು ಸಲುವಾಗಿ ಅವರು ಒಂದು ಸ್ಕ್ರೈಬ್ಸ್, ಆ ಶಾಸ್ತ್ರಿಗಳು ಅದನ್ನ ಅನುಸರಿಸ್ತಾ ಬರ್ತಿದ್ರು. ಆ ಜೂಯಿಷ್ ಸ್ಕ್ರೈಬ್ಸ್ ಅವರು ಹೇಳ್ತಿದ್ರು, ಟಾಲ್ಮುಡ್ ಇಟ್ ಈಸ್ ದ ಕಲೆಕ್ಷನ್ ಆಫ್ ದ ಟ್ರೆಡಿಷನ್ ಆಫ್ ಮೋಸೆಸ್ ಹೂ ಗೇವ್ ಓರಲ್ ಆರ್ಡರ್ಸ್ ಟು ಅಸ್. ಇದನ್ನ ಕರ್ತನಾದ ಯೇಸು ಕ್ರಿಸ್ತನು ಕಂಡೆಮ್ ಮಾಡಿದ್ದು, ತೆಗೆದು ಹಾಕಿದ್ದು ಆ ಟಾಲ್ಮುಡ್ ಎಂಬುದಾಗಿ ಓರಲ್ ಆಗಿ ನಂಬಿರುವಂತಹ ಆ ಕೆಲವು ಸಂಗತಿಗಳೇ ಕ್ರೀಪಿನ ಅದು ಧರ್ಮಶಾಸ್ತ್ರದಲ್ಲಿ. ಅದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾರೆ, ನಿಮ್ಮ ನೀತಿಯು ಶಾಸ್ತ್ರಿಗಳ ನೀತಿಗಿಂತಲೂ ಪರಿಶಾರೆಯ ನೀತಿಗಿಂತಲೂ ಹೆಚ್ಚಿನದಾಗಿರದಿದ್ದರೆ ನೀವು ಪರಲೋಕ ರಾಜ್ಯವನ್ನು ಸೇರಲಾರಿರಿ. ಇವರ ನೀತಿ ಯಾವುದೆಂಬುದಾಗಿ ಹೇಳುವಾಗ ರಬ್ಬೂನಿಕ್ ಲಾ, ಟಾಲ್ಮುಡ್, ಅದನ್ನ ನಾನು ಈಗ ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ, ಅದಕ್ಕೆ ಇನ್ನು ಗಂಟೆಗಳ ಕಾಲ ಬೇಕಾಗುತ್ತದೆ. ಅವರ ಸಂಪ್ರದಾಯಗಳು ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಅವುಗಳನ್ನು ಹೇಗೆ ಅಲ್ಲಗಳೆದನು, ಶಿಷ್ಯರನ್ನು ಹೇಗೆ ಬಲಪಡಿಸಿದನು, ಎಷ್ಟು ಚಾಲೆಂಜಿಂಗ್ ಸಿಚುವೇಶನ್ಸ್ ಅನ್ನ ತಂದೆಯಾದ ದೇವರ ಕಾಲದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲಿ, ಪರಿಶುದ್ಧಾತ್ಮನ ಕಾಲದಲ್ಲಿ ಈ ಒಂದು ಒಳ್ಳೆಯ ನೋಟು ಪ್ರಿಂಟ್ ಆದ್ರೆ ಅದರ ಜೊತೆಯಲ್ಲಿ ಖೋಟಾ ನೋಟು ಹೇಗೆ ಪ್ರಿಂಟ್ ಆಗುತ್ತೋ ಹಾಗೆ ಸೈತಾನನು ಕೂಡ ದಾರಿ ತಪ್ಪಿಸುವಂತಹ ಹಲವಾರು ಪ್ರಾಪಂಚಿಕ ಬಾಲಬೋಧಗಳನ್ನು ಮತ್ತು ಅನೇಕ ರೀತಿಯ ತತ್ವಜ್ಞಾನಗಳನ್ನು ಕಾಲ ಕಾಲಕ್ಕೂ ತಂದು ಮನುಷ್ಯನ ವಶಪಡಿಸಿಕೊಳ್ಳುವಾಗ ನಮ್ಮ ನಂಬಿಕೆಗೆ, ನಮ್ಮ ಭಕ್ತಿ ವೃದ್ಧಿಗೆ ಕರ್ತನಾದ ಯೇಸು ಕ್ರಿಸ್ತನೇ ಆಧಾರ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ತಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ.